ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇದು 11ನೇ ದಿನದ ಫುಲ್ ವಿಡಿಯೋ ಹೇಗೆ ನಾನು ಕಾರ್ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿ ನೋಡಿ, ಅವ್ರು ಹೇಗೆ ಕಲಿಸ್ತಾರೆ ಅಂತ ಹೇಳಿ ನೋಡಿ. ಅವತ್ತೇನೋ ಫಂಕ್ಷನ್ ಇತ್ತು ಸ್ವರ್ಗದಲ್ಲಿ, ಅದರ ವಿಡಿಯೋ ಅದು. ಮತ್ತೆ ಹೇಗೆ ಕಾಣ್ತಾ ಇದ್ದೀನಿ ಇವತ್ತೇ ನಾನು ಈ ಡ್ರೆಸ್ ಹಾಕಿರೋದು ನೋಡಿ. ಚೆನ್ನಾಗಿದ್ದೀನಾ? ಚೆನ್ನಾಗಿ ಕಾಣ್ತಿದ್ದೀನಾ? ಗಡಿಬಿಡಿ ಆಗ್ಬೇಡ್ರಿ, ನನ್ನ ಕಡೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಮೇಲೆ ಕಾಲು ಇಟ್ಕೊಂಡು ಗಾಲಿ ತಿರ್ಗಕ್ಕೆ ಎಷ್ಟು ಬೇಕು ಅಷ್ಟೇ ಕ್ಲಚ್ ಕ್ಲೋಸ್ ಮಾಡ್ಕೊಳ್ಳಿ. ಹೋಗ್ರಿ, ಭಾಳ ಹೊತ್ತು ಮಾಡಬೇಡಿ. ಹಂಗೆ ಈ ಕಡೆ ತೆಲುಗು ಬಿಡ್ರಿ. ಹೋಗಿ ಸುಮ್ಮನೆ ಹೋಗ್ರಿ, ಸ್ಪೀಡ್ ಮಾಡಿರಿ. ಎಡಗಿರಿ ಬರೋಣ, ಸ್ವಲ್ಪ ಹಿಂದಕ್ಕೆ ಮತ್ತು ಲೆಫ್ಟ್ ಏನು ಜೀರೋ ಬಂದು ಗೊತ್ತಾಗ್ತದಲ್ಲ. ಹೋಗಿ ಹೆಂಗೆ ಕಂಡಿರಿ ನಮ್ಮ ಹೆಂಗೆ ನೋಡಿ ಹೆಂಗೆ ಹೊಡಿತಾರ. ಮತ್ತೆ ಅದು ವಿಡಿಯೋ ಮಾಡ್ತಿದ್ದೀನಿ ಅಂದಾಗ ಚೆನ್ನಾಗಿ ಹೊಡಿತಾರೆ, ಇಲ್ಲ ಚೆನ್ನಾಗಿ ಹೊಡಿಯಲ್ಲ. ಅದಕ್ಕೆ ಅಲ್ಲ ಅಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಅದು ಹೌದು, ಡಿಸ್ಟರ್ಬ್ ಅನ್ನೋದು. ಎಣ್ಣೆಗೇರಿಂಗ್ ಕೆಲಸ ಮುಗೀತು. ಎಷ್ಟು ಬಿಟ್ಟಿರಿ ಬಿದ್ದಿರಾ ಮತ್ತೆ ಮುಂದಿಲ್ಲ ಹೋಗಿ. ಆ ಬಿಳೆಗೆರೆ ಮೇಲೆ ಇವನೇ ಹಾಕಲ್ಲ, ಸೋಲಾರ್ ಲೈಟ್ ಬ್ಲಿಂಕ್ ಹಾಕಲ್ಲ ಅದ್ರದ್ದು. ಮತ್ತೆ ನಿಲ್ಸಕ್ಕೆ ರೆಡಿ ಇರ್ಬೇಕು. ಏನಾರ ಹೆಚ್ಚು ಕಡಿಮೆ ಆಯ್ತು, ಆಟ ಬಂದರು ಅಥವಾ ನಿಮ್ಮ ಪ್ರಾಬ್ಲಮ್ ಅದು ಅಂತ ಪೂರ್ತಿ ಹೊತ್ತಿಗೆ ನಿಲ್ಸೋದು. ಈಗ ಬೇಡ ಈಗ ಬೇಡ ಈಗ ಬೇಡ, ನಿಮ್ಗೆ ಅದು ರೂಢಿ ಆಗೈತೆ. ಈಗ ನಾನು ಅವಾಗ ಹೇಳ್ತಿದ್ದೆ ಸಡನ್ನಾಗಿ ನಿಲ್ಸ್ರಿ ಅಂತ ಹೇಳಿ. ಈಗ ಮತ್ತೆ ಹೇಳ್ತೀನಿ ಅಂತ ಲೆಚ್ಚೋದು ಜೀರೋ. ಹೌದು, ಜೀರೋ ಮಾಡಿ ಏನು ನೀವು ವೈಟ್ ಗಾಡಿ ಮೇಲೆ ಹೊಡಿತಿರಲ್ಲ, ಅದಕ್ಕೆ ವೀಲ್ ಅಲ್ಲೇ ಐತಿ. ಹೋಗ್ತಾರೆ ಅದ್ರ ಮೇಲೆ ಹೆಂಗೆ ಹೊಡಿತಾರೆ. ಸಿದ್ಧಾರ್ಥ ಜಾತಿ ಗಣತಿ ರೆಡಿ ಮಾಡಿದಂಗೆ ಆಗೈತೆ. ಬ್ರೇಕ್ ಮೇಲೆ ಕಾಲಿ ಬ್ರೇಕ್ ಮೇಲೆ ತಿಂದಿರಾ ಸ್ಪೀಡ್ ಆಯ್ತು. ತೋತಿ ಇಲ್ಲಿ ಎಣ್ಣೆಗೇರಿ ಬರೀ ಬ್ರೇಕ್ ಮೇಲೆ ಕಾಲಿಟ್ಕೊಂಡು ಸ್ಲೋ ಮಾಡಿದ್ರಾ, ಇಲ್ಲಿ ಎಣ್ಣೆಗೇರು ಹಿಂದಕ್ಕೆ ಸ್ಪೀಡ್ ಬೇಡ. ಎಡಭಾಗ ಬಿಟ್ಕೊಡ್ಬಾರ್ದು. ಹಿಂಗೆ ಇಲ್ಲಿ ಹಿಂದೆ ಇದ್ದವ್ರು ಬಂದ್ಬಿಡ್ತಾರೆ. ಬಿಟ್ಟು ಕ್ಲಚ್ ಬಿಟ್ಟು ಅಲ್ಲಿಂದ ಏನು ಬೇಡ, ಭಾಳ ಸ್ಲೋ ಇದ್ರೆ ಹಿಡಿಯ ಬೇಡ. ಭಾಳ ಬ್ರೇಕ್ ಅವಶ್ಯಕತೆ ಸ್ಪೀಡ್ ಜಾಸ್ತಿ ಇದ್ರೆ ನೀವು ಒತ್ತಲೇಬೇಕು. ಹಾಗೆ ಕ್ಲಚ್ ಹೊತ್ಕೊಂಡು ಮೂರು ಕಟ್ಟ ಇಲ್ಲ ಜೀರೋ ಮುಂದೆ ಹಾಗೆ ಇಲ್ಲೊಂಚೂರು ಕನ್ಫ್ಯೂಸ್ ಮಾಡ್ಕೊಂತೀರಿ ನೋಡಿ. ಸರಿ ಮಾಡ್ಕೊಂಡು ಮತ್ತೆ ಕ್ಲಚ್ ಹೊತ್ಕೊಂಡು ಸ್ವಲ್ಪ ಹಿಂದೆ ಮತ್ತೆ ಹಿಂದೆ ಸ್ವಲ್ಪ ಹಿಂದೆ. ಹೌದು, ಅದ್ರ ಮಧ್ಯದಾಗ ಹೋಗ್ಬೇಕು ನೀವು. ಅದೇ ಪ್ಲಾನ್ ಅದು ನೋಡಿ. ಆರು ಇನ್ನೊಂದು ಸರಿ ಈ ಕಡೆ ಕಟ್ಟಿಗೆ ಹೋಗ್ಬಿಡ್ರಿ. ಜೊತೆಗೆ ಆಯ್ತಾ, ಇಲ್ಲಿ ಅಡ್ಡೆಗೆರೆ ಯಾಕೆ ಅಲ್ಲಿ ಪದ್ಧತಿ ಸಾಕು. ಸ್ಪೀಡ್ ಹೋಗಂಗಿಲ್ಲ, ಯಾರು ಬಂದರೂ ಅವ್ರು ಉಳಿಸ್ಬೇಕು. ರೋಡ್ ಭಾಳ ಕಮ್ಮಿ ಐತಿ, ಭಾರಿ ಜಾತ್ರೆ. ನೀವು ಹಂಗೆ ಗೊತ್ತಿರಲ್ಲ, ಅಲ್ಲಿ ಜಗನ್ಕೊಬ್ಬ ಹೋಯ್ತಲ್ಲ ಅಷ್ಟೇನು ರಶ್ ಇದಪ್ಪ. ಎರಡನೇಗೇರು ಮುಜನ್ ಮೇಲೆ ಶುರು ಆಗುತ್ತೆ. ಮತ್ತೆ ಕೆಲಸ ಭಾಳ ತನಕ ಖುಷಿ ಬಿಡಾರೆ. ಇವತ್ತು ಹಾಡುಗಳೆಲ್ಲ ಹಚ್ಚಿದ್ದಾರೆ. ಮೂರನೇಗೇರು ಇಲ್ಲ ಅಂತ ಹೇಳಿ ನಾನು ಜೀರೋದು ಮುಂದಿರೋದು ಮೂರನೇಗೇರಲ್ಲ. ಯಾಕೆ ಕನ್ಫ್ಯೂಸ್ ಹಾಕಿರಿ? ಜೀರೋದೊಂದ ಜೀರೋಕ್ಕೆ ಬಿಡ್ತೀರಾ, ಜೀರೋಕ್ಕೆ ಬಿಟ್ಟ ಮೇಲೆ ಆ ಜೀರೋದೊಂದ ಹಿಂಗೆ ಮುಂದಕ್ಕೆ ತಗೋಬೇಕು ಅಷ್ಟೇ. ಅದು ಮೂರು ಜೀರೋದೊಂದ ಹಿಂದಕ್ಕೆ ಬಂದು 4 ಸೆಂಡ್ ಮಾಡ್ತಾರೆ. ಕ್ಲಚ್ ಹೊತ್ತು ಜೀರೋ ಮಾಡಿರಿ ಹಿಂದಕ್ಕೆ. ಹಿಂಗೆ ಮುಂದೆ ಬರ್ಬೇಕು. ಅಲ್ಲೇ ನಿಮ್ಮ ಡ್ರೈವಿಂಗು ಕಾಲು ಬ್ರೇಕ್ ಮೇಲೆ ಬರಲಿಲ್ಲ ನಿಂದು. ಹಲೋ 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 ಹಾಂ
ಹೇಳಿದ್ರಲ್ಲ, ಬೈಕ್ ಖರೀದಿ ಮಾಡಿದ್ರೆ ಆಂಧ್ರಕ್ಕೆ ಹೋಗ್ಬೇಕು. ಇದು ನಾನು ಹೇಳಿದೆ ನೋಡಿ ಏನೇನು ಬೇಕು ಅಂತ ಹೇಳಿ. ನಿಮಗೆ ಅದು ಏನೇನು ಬೇಕು, ಎಷ್ಟು ಕಾಸ್ಟ್ ಆಗತ್ತೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಸರ್. ನಿಮಗೆ ಸರ್ ಇವತ್ತು ತರಿಸ್ತೀನಿ. ಇಲ್ಲ ನೀವೇನು ಬರೋ ಅವಶ್ಯಕತೆ ಇಲ್ಲ. ರಿಕಾರ್ಡ್ಸ್ ಇವತ್ತು ಕೊಟ್ಟೆ ಒಂದು 4 ಗಂಟೆ ತಡೀರಿ, ಮತ್ತೆ ಮಾಡ್ತಾನೆ. ಇಲ್ಲಿ ಟವರ್ ಹೋಗೈತೆ. ಹೆಂಗೈತಿ ಹೊಡ್ತಾ ಜೋರಾಯ್ತಾ ಬೈಕ್ ಕಾರ್ ಓಡಿಸೋದು? ಖುಷಿಯಾಗಿ ಓಡ್ತೀರಿ, ಸೀರಿಯಸ್ ಆಗಿ ಓಡಿಸ್ಬಿಡ್ರಿ. ಅದೇ ರಿಗಾಡ್ಕಿಂತ ಓಡಿಸ್ತೀನಿ. ನಿಮ್ಮ ನೆನಪು ಕುತ್ಕೊಂಡೆ ಹೋಗಿ. ಈಗ ಅದ್ರಾಗ ಭಾಳಷ್ಟೆಲ್ಲ ಮರಿ ಹಬ್ಬಕ್ಕೆ ಹೋಗಾರಿದ್ದಾರೆ. ಮರಿ ಸ್ವಲ್ಪ ಮತ್ತು ಜಂಗಿನ ಕಬ್ಬ ಭಾರಿ ಪ್ರಮಾಣದಾಗ ನಡೀತಾ ಇದೆ. ನಿನ್ನೆ ಮಂಗಳವಾರಲ್ಲ ರಾತ್ರಿ ಮನೆ ಮುಂದೆಲ್ಲ ಪೂಜೆ ಸೇವೆ ಎಲ್ಲ ಆತಲ್ಲ. ಇವತ್ತಿಂದ ಮತ್ತೆ ಮಾಡ್ತೀವಿ. ನೋಡ್ರಿ ಬ್ರೇಕ್ ಮೇಲೆ ಕಾಡಿದೆ ಅಂದ್ರೆ ಮುಂಚಿತವಾಗಿ ರೆಡಿ ಇರ್ಬೇಕು. ತಲೆ ಒಬ್ಬರು ಮುಂದೆ ಏನೋ ಪ್ರಾಬ್ಲಮ್ ಬಂದ್ರೆ ನಿಮ್ಮ ಕೈ ಕಾಲು ಕೆಲಸ ಮಾಡ್ಬೇಕು. ಓಕೆ ಸರ್. ಈ ಕಾಯಮ್ಮ ಮೊಬೈಲ್ ಇಟ್ಕೊಳ್ಳೋದ್ರೆ ಒಂದು ದೊಡ್ಡ ತಪ್ಪು ಏನಕ್ಕೆ ಗೊತ್ತಾ ನಿನಗೆ? ನೀನು ನೋಡೋದಿಲ್ಲ. ನೋಡ್ತಾ ಇದೀನಿ ಅದನ್ನ. ಏನ್ ನೋಡ್ತೀನಿ? ನೋಡ್ತಾ ಇದೀನಿ ನಾನು. ವಾದ ಮಾಡ್ತೀನಿ. ಅದೇನು ನೋಡು ಅವ್ರು ಹೆಂಗ್ ಹೊಡಿತಾರೋ ಏನೋ, ಎಲ್ಲಿ ಹೆಚ್ಚು ಕಡಿಮೆ ಆಯ್ತು ಸ್ಲೋಲಿ ನಿಲ್ಸಿ.